ಅಂಥವು ಬರು ಖುಷಿ ಆಗುತ್ತೆ. ಮನ್ಯಾಗನು ಏನೇನು ಈಡಾಗೋಂಗಿಲ್ಲ, ಹುಲ್ಸಾಗೋಂಗಿಲ್ಲ, ರೊಕ್ಕ ನಿಂದ್ರಂಗಿಲ್ಲ, ಅಲ್ಲೊಂದು ಪಿಕ್ ಬರಂಗಿಲ್ಲ. ಆಯ ಮಸಿ ದರ್ಗ ಹತ್ತಾರೆ ಅತ್ತೆ ಅದಕ್ಕೊಂದು ಮನೆಗೊಂದು ಆಶೀರ್ವಾದ ಕಾಯಿ ತಂದು ಹೊಲ ಉಪ್ಪನ್ನು ತಂದು ಮನೆ ತಲವಾಗಿ ಕಟ್ಕೊಂಡು ಪೂಜೆ ಮಾಡಬೇಕು. ಕಲ್ಯಾಣ ಮಾಡ್ತೀವಿ. ಮಸಿ ಹತ್ರ ಕೊಡು. ಈ ಹಾವೇರಿದೊಂದು ದೊಡ್ಡ ಮಾತು. ಮನೆ ಒಳಗ ಏನೈತೆ ಅನ್ನೋದ ನಮ್ಮ ತಿಳಿವಾದ ಏನು ನೆಮ್ಮದಿ ಇಲ್ಲ. ಒಂದಕ್ಕೊಂದು ಇದು ನಮ್ಮನ್ನ ಸಾಕಿ ಸಲಿಯುವುದಂತ ನಮ್ಮ ಮನೆದೇವ್ರ ನನಗೆ ಗೊತ್ತಿಲ್ಲ ಅಂತ. ಈಗೇನು ಹುಡುಗಿಯರಿ ಕಾದಲಿಂಗ ಅಂತ ಏನು ನಡ್ಕೊಳಕತ್ತೀರಿ, ಅಲ್ಲೇ ನಡ್ಕೋರಿ. ಮತ್ತೀಗ ನಾವೊಂದು ಹೇಳಿದೆ, ನೀವೊಂದು ಅದು ನಿಮ್ಮ ಮಂದಿಯವ್ರು ಅಲ್ಲ, ಈ ಹೇಳೋರು ಬರ್ತಾರ ನೋಡಪ್ಪ, ಹೇಳೋರು ಕಡೆಯಿಂದ ಅದನ್ನ ಪ್ರಶ್ನೆ ಕೇಳ್ರಿ. ಮಣಿದೇವ್ರು ಹುಡುಕಬೇಕಂದ್ರ ಮತ್ತೆ ಇದ ಹುಡುಗಿರ ಕಾದಲಿಂಗನ ಮಣಿದೇವ್ರಂತ ನಂಬಿ ಇಲ್ಲ ಅವಾಗ ನಡ್ಕೊಡಿ. ಅಮಾಶಿ ಹತ್ತು ದರ್ಗಾ ಹೆಬ್ಬಳಿಗೆ ಅಲ್ಕ ಮನಿಗೆ ಆಶೀರ್ವಾದ ಕಾಯಿ ತುಂಬಾ ಬಂದು ಕಟ್ಟ. ಯಾಕೆ ಕಾಡ್ತೈತಿ, ಯಾಕೆ ಇದ್ರಾಗತ್ತ ನಾನು ನೋಡಿ ಬೆಳಿಗ್ಗೆ ಒಬ್ಬ ರೊಕ್ಕ ಕೊಟ್ಟಾನಂತ ಬಂದ್ರಿ. ಕೊಡ್ತೀನಿ ಅಂತಾರಪ್ಪ, ದುಡ್ಡು ಬರ್ತಷ್ಟೇ ಇಲ್ಲ. ಕೈಗಾಡ ಕೊಡ್ತೀನಿ, ಅದು ಬರುವುದು ಇದು ಕೈಗಾಡ ಕೊಟ್ಟದ್ದು ಬರ್ತಪ್ಪ, ಅದು ಬರಂಗ್ ಮಾಡಜ್ಜ. ಮತ್ತೆ ದುಡ್ಕೊಂಡು ಸಪ್ಯಾನ್ಯಾರು ಮಾಡಿ ಅವ್ರಿಗೂ ಹಾಕ ಮಕ್ಕಳು ಮದುವೆ ಮಾಡೋದು. ಅಮ್ಮಾಶಿ ನನ್ನ ದರ್ಗ ಹತ್ತ ಆಶೀರ್ವಾದ ಕಾಯಿ ತಂದು ಕಟ್ಟುವ ನನ್ನ ಬೂದಿ ನಂಬ. ನಾನು ನಿನಗೂ ವಯಸ್ಸಾಗ್ಯಾವು, ನಿನ್ನ ದುಡಿಮೆ ನೋಡಿ ಅದಕ್ಕೆ ಆಶೀರ್ವಾದ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ನಿಮ್ಮ ದುಡಿಮೆ ನೋಡಿ ಅವ್ರು ಬರಂಗ್ ಮಾಡ್ತಾರ. ಗಾಡಿ ಒಂದು ಬಿಡ್ಬೇಕು. ನಾಳೆ ಅಮಾಸಿ ಮಟ್ಟ ಬೇಡಪ್ಪ. ಅಮಾಸಿಯಲ್ಲಿ ದರ್ಗಾಕ್ ಬಾ, ಅಲ್ಲಿ ಹೇಳ್ತೀನಿ. ಪಾಟೇಲಿಂದ ಬಿಡಿ, ಗಾಡಿ ಮಟ್ಟ ಬೇಡ. ಹೊಸ ಗಾಡಿ ತಗೊಂಡು ತಗೊಳ್ಳೋದನು ಆಗ ತಗೋಬೇಕ. ಅಮಾಸಿ ಮಟ್ಟ ಏನು ಮಾಡಕ್ ಹೋಗ್ಬೇಡ. ಅಮಾಸಿ ದಿವಸ ನಾನು ತಗೋ ಅಂತ ಹೇಳಿದ್ರ ತಗೋ ಬಿಡು, ಅಲ್ಲಿ ಹೇಳ್ತೀನಿ ಹೆಬ್ಬಳ್ಳಿ ದರ್ಗಾದ. ಹುಬ್ಬಳ್ಳಿ ಯಾರು ಗಂಡ ಹೋಗ್ಯಾನ ಅಂತ ಬಂದ. ನಿನ್ನ ಗಂಡ ಅದಾನವ ಏನು ಸತ್ತಿಲ್ಲ, ಸಾಲ ಕೈಯಾದ್ರೆ ಸಾಲ ಮಾಡ್ಯಾನ. ಮಾಡಿದಂತ
ಜಗಳ ಮಾಡ್ಯಾನಂತ. ಎದರ ಸಂಬಂಧ ಜಗಳ ಮಾಡಿ? ಮನ್ಯಾಗ ಸಂಬಂಧ ಬಾಡಿಗೆ ಸಂಬಂಧ ಬಾಡಿಗೆ ಸಂಬಂಧ. ಬಾಡಿಗೆ ಸಂಬಂಧ. ನಾಳೆ ಮಾಸಿ ನಾನು ದರ್ಗಾ ಹತ್ತ ಆಶೀರ್ವಾದ ಕಾಯಿ ತೊಗೊಂಬಂದು 2 ಅಮಾಸಿ ಹತ್ತಿದೆ ಅಂದ್ರೆ ಅವ್ನಿಗೆ ತಾವು ಬಳಸ ಕೊಡು. ಆಕೆ ಇನ್ನೊಬ್ಬಕ್ಕೆ ಬಂದ ನಿನ್ನ ಗಂಡ ಬರುದು ಶಿಫ್ಟಿ ಹೋಗ್ಯಾನವ, ನಿನ್ನ ಗಂಡ ಬರುದು ವಾಚೆ ಹಬ್ಬಳ್ಳಿ ದೇವ್ರು ಹೇಳ್ತು ಬರ್ಲಿಲ್ಲ. ಆಕಿನ್ನ ಅವನ್ ಹುಬ್ಬಲ್ಲ ಏನು ಹೋಗ್ಯಾಳ ಕಟ್ಕೊಂಡು ಹೋಗ್ಯಾಳ, ಆಕಿನ ಬಿಡಿಸಿದ್ರ ಅವ ಬರ್ತಾನ. ಇಲ್ಲಿಗೆ ಹೋಗ್ದು ಅಂತದೊಂದು ಮಾಡಿಸ್ಕೊಂಡು ತಗೊಂಡು ಹೋಗ್ಯಾಳ ಆಕಿ ಎತ್ಕೊಂಡು ಮಾಟ ಮಾಡಿಸ್ಕೊಂಡು ಹೋಗ್ಯಾಳ ಆಕಿ. ಜನರು ಮಕ್ಕಳ ಕಡೆ ವ್ಯಸನ ಆಗಬಾರ್ದು, ಊರ್ ಕಡೆ ಜಗ್ಗಿಸ್ಬಾರ್ದು. ಹೌದಾ ನಿಂದು? ನಂಬಿ ನಡ್ಕೋ. ಅಮಾಸಿ ಹತ್ತ ಆಶೀರ್ವಾದ ಕಾಯಿ ತಂದು ಕತ್ತ. ಏನೋ ನಾನು ಮಿಕ್ಕಿ ಪ್ರಯತ್ನ ಮಾಡುವಂಗ ಮಾಡ್ತೀನಿ. ಅದನ್ನ ಬಿಡಿಸ್ಬೇಕ, ಅದನ್ನ ಬಿಡಿಸ್ಲಾರ್ದ ಕೆಲಸ. ನಮ್ಮ ಕಡೆ ಅಂತೂ ಆಗಕಂತಿಲ್ರಿ ಸರ್. ಅದು ಎಲ್ಲಾ ತರದಿಂದ ಪ್ರಯತ್ನ ಪಟ್ಟೇನ್ರಿ ನಾನು. ಹಾಗೆ ಮಿಕ್ಕಿ ಬಂದಾಗ ಹೋಗಿದ್ರಿ ಸರ್. ಅವ್ರು ಬರುವಂಗ ದಾರಿ ನೀವ ಮಾಡ್ಬೇಕ್ರಿ. ಬರುವಂಗ ದಾರಿ ಮಾಡ್ತಾನ. 10 ಜನ ಒಂದ್ ಏನಾರು ಮಾಡಿಕೊಡ್ತಾನ. ಅದನ್ನ ಮಾಡಿಸ್ಕೋ. ಅದು ಖರ್ಚಾಗತ್ತ. ಅದನ್ನ ಮಾಡಿಸ್ಕೊಂಡಿ ನಿನ್ನ ಗಂಡನ್ ತಂದು ನಿನ್ನ ಮನೆಗೆ ಹಚ್ತೀನಿ. ಮತ್ ನಡ್ಕೊಳಂಗ್ ಬಿಡಂಗಿಲ್ಲ. ಈಗ ಅಮಾಸಿ ಅಲ್ಲಿ ಹೆಬ್ಬಳ್ಳಿಗೆ ಹತ್ತಬೇಕ. ಕೊಡು. ಮಗ ಖುಷಿ ಬರಕತ್ತಾರಂತ, ಬರ್ತೀವಂತಾರಂತ. ಬಂದು ಕರ್ಕೊಂಡು ಹಿಂದಕ್ಕೊಮ್ಮೆ ಹೇಳಿದ್ನ ಆಸೆ ಐತಿಲ್ಲ, ಹಿಂದಕ್ಕೆ ಕರ್ಕೊಂಡು ಉಂಡಿ. ಮತ್ತೆ ಈಗೂ ಅದ ಹೇಳಿ ನಾವು ಉಣ್ಣೋದು ಅದ ಹೋಗಿವು. ನಾನು ಹೇಳ್ತೇನೆ 10 ರೂಪಾಯಿ ನಾನು ಕೇಳ್ಬೇಡಿ, ನೀವು 10 ಹೌದು ಮಾಡ್ಕೊಡ್ರಿ. ತರೋರು ನೀವು, ಕೊಡೋರು ನೀವು, ಮಾಡೋರು ನೀವು. ತಿಳಿದ್ರು ಒಂದು ಇಟ್ಟು ಕೊಡ್ರಿ, ಇಲ್ಲ ಅದು ಬಿಡಿ. ನೀ ಗಟ್ಟಿಯಾಗಿ ಕಂಟ್ರೋಲ್ ಆಗಿದ್ದ ಇದ್ದಿ, ನೀವೊಂದು ತುತ್ತು ಪ್ರಸಾದ ಸಿಗ್ತದೆ ನೀವು. ಮತ್ತಿಲ್ಲ ನಿನಗೆ ತಿನ್ನಾಕ ಕೂಳ್ ಬಂಗಾರ ಆಗುತ್ತೆ. ಇದು ಮಾತ್ರ ಭಾಳ ವಿಷಯ. ನಾನು ಸ್ವಚ್ಛ ಹೇಳ್ಬಿಟ್ಟಿನಿ ಅಂತ ನನ್ನ ಕಡೆಯಿಂದಾಗಲ್ಲ. 10 ರೂಪಾಯಿನೂ ಕೇಳ್ಬೇಡ್ರಿ. ಬಾ ಅನ್ಪ ಅದ ಇರ್ರಿ ಮಾಡ್ಕೊಂತೀರಿ. ನಾವು ಹೋಗಂದಲ್ಲಿ ದುಡ್ಕೊಂಡ್ ತಿನ್ನ ಅಂತ ಹೇಳ್ಬಿಟ್ಟಿನಿ ಅಂತ. ಹಂಗನ್ನೋ ಹೋಗಿದ್ದು ಬಾ ಅಂತ ಹೇಳಿ ನಾ ಅದನ್ನೇ ಹೇಳ್ಬಿಟ್ಟಿನಿ. ಏನಿದ್ರೆ ಅದನ್ನ ಮೇಲೆ ಬರಾಕಿ ಸುಮ್ಕೊಂಡ್ಬಿಟ್ಟಿನಿ. ಸ್ವಲ್ಪ ಕೊಡು. ಒಂದೆರಡು ಹುಡುಗರು ಬಂದವ ರೂಪಾಯಿ ಕುಂತಾವ. ಯಾವ ಊರವು ಬಾಪ ಇಬ್ರು ಮನ್ಯಾಗ